CCB ಪೊಲೀಸ್ ಅವರು ಭಾಳ ಒಳ್ಳೆಯ ಒಂದು ಸೈಬರ್ ಕ್ರೈಮ್ದು ಕೇಸ್ ಡಿಟೆಕ್ಟ್ ಆಗಿದೆ. ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿತ್ತು. ಅದು ಈ ಪರ್ಟಿಕ್ಯುಲರ್ ಕೇಸ್ ಒಂದು ಯುನೀಕ್ ಕೇಸ್. ಅಂದರೆ ಮಾತ್ರ 2.5 ತಾಸಲ್ಲಿ ಅಂದಾಜು 49 crores. ಫಸ್ಟ್ ನಮಗೆ ಗೊತ್ತಾಯಿತು 47 crores, ನಂತರ ಗೊತ್ತಾಯಿತು 49 crores ವ್ಯಾಲ್ಯೂದು ಟ್ರಾನ್ಸಾಕ್ಷನ್. ಮೋರ್ ದೆನ್ 656 ಅಕೌಂಟ್ಸ್ಗೆ ಟ್ರಾನ್ಸ್ಫರ್ ಆಗಿ 49 crores ವ್ಯಾಲ್ಯೂದು ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ, ಹ್ಯಾಕ್ ಆಗಿತ್ತು. ಇದು ಒಂದು ಕಂಪ್ನಿ ಇದೆ, ವಿಸ್ಡಮ್ ಫೈನಾನ್ಸ್ ಅಂತ. ಈ ಪರ್ಟಿಕ್ಯುಲರ್ ಕಂಪ್ನಿ 5 ಲಕ್ಷ ಅಪ್ ಟು 5 lakhs ಅಂದರೆ 5 ಲಕ್ಷದ್ದು ಒಂದು ಲಿಮಿಟ್ ಇದೆ, ಅಲ್ಲಿವರೆಗೂ ಫೈನಾನ್ಸ್ ಮಾಡ್ತಾಯಿದ್ರು, ಸ್ಮಾಲ್ ಫೈನಾನ್ಸ್ NBFC. ಸೊ ಹ್ಯಾಕರ್ಸ್ ಅವರು ಅವರೇ ಒಂದು ಫಾಲ್ಸ್ ಡೇಟಾ ಕ್ರಿಯೇಟ್ ಮಾಡಿ ಟೋಟಲ್ ಈ ಒಂದು ಟ್ರಾನ್ಸಾಕ್ಷನ್ ಮಾಡಿದರು. ನಮ್ಮ ಪೊಲೀಸ್ ಅವರು ಭಾಳ ಒಳ್ಳೆ ಕೆಲಸ ಮಾಡಿ ಇಲ್ಲಿವರೆಗೆ 656 ಅಕೌಂಟ್ಸ್, ಬ್ಯಾಂಕ್ ಅಕೌಂಟ್ಸ್ ಫ್ರೀಸ್ ಮಾಡಿ ಅದ್ರ ಪೈಕಿ 10 ಕೋಟಿ ಅಮೌಂಟ್ ಏನು ಈ ಅಕೌಂಟ್ಸ್ಗೆ ಹೋಗಿದ್ದು ಅದು ವಾಪಸ್ ಕೊಡಿಸಿದರಲ್ಲಿ ವಾಪಸ್ ಹೋಗಿದೆ. ಇನ್ನೂ ಮಿಕ್ಕಿದ್ದು ಅಕೌಂಟ್ಸ್ ಬಗ್ಗೆ ಆಲ್ಮೋಸ್ಟ್ 3000 ಅಕೌಂಟ್ಸ್ ಬಗ್ಗೆ ನಮಗೆ ಮಾಹಿತಿ ಬರ್ತಾ ಇದೆ. ಸೊ ಅದು ಎಲ್ಲ ಅಕೌಂಟ್ಸ್ದು ಬೇರೆ ಬೇರೆ ಹಂತದಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದೂ ನಮ್ಮ ಇನ್ವೆಸ್ಟಿಗೇಟಿಂಗ್ ಟೀಮ್ ಅವರು ವಾಪಸ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಕೂಡ ತರಲಿಕ್ಕೆ. ಇದರಲ್ಲಿ ವಿಶೇಷವಾಗಿ ಇಬ್ಬರು ಯಾರ ಆರೋಪಿಗೆ ನಾವು ಅರೆಸ್ಟ್ ಮಾಡಿದರೆ, ಒಬ್ಬ ಉದಯಪುರ ಡಿಸ್ಟಿಕ್ ರಾಜಸ್ಥಾನ್ ಅವರು, ಇನ್ನೊಬ್ಬ ಬೆಳಗಾವಿ ಜಿಲ್ಲೆ ಕರ್ನಾಟಕದವರು, ಮತ್ತು ಇನ್ನೂ ಇಬ್ಬರು ದುಬೈಯಿಂದ ಆಪ್ರೇಟ್ ಮಾಡಿದ್ರು, ಇಂಡಿಯನ್ಸ್, ಬಟ್ ದೇ ಆಪ್ರೇಟೆಡ್ ಫ್ರಮ್ ದುಬೈ. ಅವರಿಬ್ಬರದ್ದು ಡೀಟೇಲ್ಸ್ ಗೊತ್ತಾಗಿದೆ, ಅದರ ಬಗ್ಗೆ ಕೂಡ ನಮ್ಮ ಪ್ರಯತ್ನ ನಡೀತಾ ಇದೆ ಅವ್ರಿಗೆ ಅರೆಸ್ಟ್ ಮಾಡಲಿಕ್ಕೆ. ಮತ್ತು ಈ ಟೋಟಲ್ ಇದರಲ್ಲಿ ದುಬೈ ಬೇಸ್ಡ್ ಇಬ್ಬರು ಯಾರು ಆಪ್ರೇಟ್ ಮಾಡಿದ್ರು ಅವರು ಹಾಂಗ್ಕಾಂಗ್ ಬೇಸ್ಡ್ ಹ್ಯಾಕರ್ಸ್ಗೆ ಅವ್ರು ಅಪ್ಲೈ ಮಾಡಿದ್ದಾರೆ ಅವರು. ಯಾಕೆಂದರೆ ಅವ್ರು ಏನು ಲೋನ್ಸ್ ಕೊಡ್ತಾಯಿದ್ರು ಈ ಕಂಪ್ನಿಯವರು, API ಅವ್ರದ್ದು ಆ್ಯಪ್ ಮುಖಾಂತರ, ಆ ಆ್ಯಪ್ಗೆ ಇವರು ಹ್ಯಾಕ್ ಮಾಡಿದರು. ಸೊ ಇದು ಭಾಳ ಒಂದು ಸೀರಿಯಸ್ ಅಫೆನ್ಸ್ ಆಗಿತ್ತು. ಯಾಕೆಂದರೆ ತಕ್ಷಣ ವಿದಿನ್ 2.5 hours ಇದೆಲ್ಲ ಇಷ್ಟೆಲ್ಲ ಅಮೌಂಟ್ ಹೋಗಿತ್ತು. ಮತ್ತು ಅವ್ರು ಯಾರ್ಯಾರು ಸಂಬಂಧಪಟ್ಟಿದ್ದಾರೋ ಅವ್ರಿಗೆಲ್ಲ ಒಂದು ಸ್ಮಾಲ್ ಫೈನಾನ್ಸ್ ಕಂಪ್ನಿ ಇಂದ ಸ್ಮಾಲ್ ಲೆಂಡರ್ಸ್ಗೆ ಹೋಗ್ತಿದ್ದು ಅಮೌಂಟ್. ಸೊ ಇದು I4C ನಮ್ಮ ಡೆಲ್ಲಿಯಿಂದ ಕೂಡ ಅವ್ರು ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ ನಮ್ಮ ಇನ್ವೆಸ್ಟಿಗೇಟಿಂಗ್ ಟೀಮ್ ಅವ್ರದ್ದು ಎಫರ್ಟ್ಸ್. ಆ್ಯಂಡ್ ಈ ಥರದ್ದು ಇಲ್ಲಿವರೆಗೆ ಯಾವುದು ಡಿಟೆಕ್ಷನ್ ಯಾವುದು ಆಗಿಲ್ಲ. ಕೇಸ್ ಈ ಥರ ಆಗಿದೆ ನಮ್ಮ ರೆಕಾರ್ಡ್ ಪ್ರಕಾರ ಬೇರೆ ಕಡೆ, ಅದು ಡಿಟೆಕ್ಷನ್ಸ್ ಯಾವುದೂ ಆಗಿಲ್ಲ. ಇದು ಡಿಟೆಕ್ಷನ್ ಆಗಿದೆ, ಮತ್ತು ವಿ ಆರ್ ಹೋಪ್ಫುಲ್ ದಟ್ ಮುಂದೆ ಕೂಡ ಏನು ಅಮೌಂಟ್ 39 crores ಉಳಿದಿದೆ ಅದನ್ನು ನಾವು ಡಿಟೆಕ್ಟ್ ಮಾಡ್ತೀವಿ. ನಮ್ಮ ಟೀಮ್ ಎಲ್ಲ ಪ್ರಾಸೆಸ್ಸಲ್ಲಿ, ಯಾಕೆಂದರೆ ನಮಗೆ ಇಬ್ಬರು ಇಂಡಿಯನ್ಸ್ ಯಾರು ಅವ್ರು ದುಬೈ ಬೇಸ್ಡಲ್ಲಿದ್ದಾರೆ, ಅವ್ರು ಇನ್ನೂ ಸಿಗಬೇಕು, ಹೆಸರು ಗೊತ್ತಾಗಿದೆ, ಡೀಟೇಲ್ಸ್ ಗೊತ್ತಾಗಿದೆ. ಸೊ ಬೇರೆ ಬೇರೆ ಅವರು ಹ್ಯಾಕರ್ಸ್ ಅವ್ರದ್ದು ಬೇರೆ ರೋಲ್ ಇತ್ತು. ಇಬ್ಬರು ಯಾರು ಅರೆಸ್ಟ್ ಆಗಿದ್ದಾರೆ ಅದರಲ್ಲಿ ಒಬ್ಬ ಪೈಕಿ ಅವರು VPS ಯೂಸ್ ಮಾಡಿ, ಅಂದರೆ ಹೈರ್ಡ್ ಅವರು ಸರ್ವರ್ಸ್ ಇದೆ, ಅದು ವರ್ಚುವಲ್ ಸರ್ವರ್ ಥ್ರೂ ಆಗಿದೆ ಅಲ್ಲ. ಸೊ ನ್ಯಾಚುರಲ್ ಆಗಿ ಅವ್ರದ್ದು ಬೇರೆ ಕಡೆ ಕೂಡ ಇನ್ವಾಲ್ವ್ಮೆಂಟ್ ಇರ್ಬೋದು ನನ್ನ ಪ್ರಕಾರ. ನಾವು ಫೈಂಡ್ ಔಟ್ ಮಾಡ್ತೀವಿ. ಅವ್ರು ಇಂಡಿಯನ್ಸೇ, ಅವ್ರದ್ದು ಎಲ್ಲ ಸಾಕಷ್ಟು ಮಾಹಿತಿ ಇದೆ. ನಾವು ಅಲ್ಲಿ ಅಥವಾ ಎಲ್ಲಿ ಒಂದು ಕಡೆ ಅವ್ರಿಗೆ ಅರೆಸ್ಟ್ ಮಾಡೇ ಮಾಡ್ತೀವಿ. ಇಲ್ಲ, ಇನ್ನೂ ಇಲ್ಲಿವರೆಗೆ ಗೊತ್ತಾಗಲಿಲ್ಲ. ಚೀನಾದವರು ಬಂದು ಇಲ್ಲಿ ಕೆಲವು ಜನ MDಗಳನ್ನ ಕಂಪ್ನಿಗಳನ್ನು ರೆಡಿ ಮಾಡಿ ನಂತರದಲ್ಲಿ ಒಂದು 20,000-30,000 ಅಂತ ಲೋನ್ಗಳನ್ನ ಕೆಲವರೆಲ್ಲ ವಸೂಲು ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ರು. ಈಗ ಹೊಸ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದನ್ನ ಈಗ ಬರೀ ಈಗ D2 ಬಂದರೆ ಈಗ ಮಾಸ್ಟರ್ ಚೀನಾದವರು ಕೂತ್ಕೊಂಡಿದ್ದಾರೆ, ಇನ್ನೊಬ್ರು ಬಂದು A2 ಬಂದು ಅಲ್ಲಿ ದುಬೈಲಿ ಕೂತಿದ್ದಾರೆ. ಇಲ್ಲಿರೋರು ಬರೀ ಏನು ಕೆಲವು ಸರ್ವರ್ಗಳನ್ನ ಮತ್ತೆ ಬರೀ ಅಕೌಂಟ್ಗಳನ್ನ ಮಾತ್ರ ಕೊಟ್ಟಂಥವ್ರು. ಈಗ ಬರೀ ಒಂದು ಇಂಟ್ರೆಸ್ಟ್ ಆಗುತ್ತಾ, LOCಗಳನ್ನು ಮಾತ್ರ ಈಗ ಮಾಡ್ಕೊಂಡು ಅವ್ರಿಗೆ ಇಂಟ್ರೆಸ್ಟ್ ಆಗುತ್ತಾ? ಕೂಡ ಚೀನಾದವರೆಲ್ಲ ಹಿಡಿದಿಲ್ಲ. ಇದರಲ್ಲಿ ಹಾಂಗ್ಕಾಂಗ್ ಇದೆ, ನೋಡೋಣ, ಅದು ಮಾಡ್ತೀವಿ.
ಒಂದು ಆಗಲಿ, ಒಂದು ಎಲ್ಲ ಆಗಲಿ. ಇನ್ನೊಂದು ಕೇಸಲ್ಲಿ ನಮ್ಮ CCB OCW ಈಸ್ಟ್ ವಿಂಗ್ ಅವರು ಒಂದು ಆ ಟೀಮ್ ಅವರು ಒಂದು ಪಿಸ್ಟಲ್, ಅದು ಕಂಟ್ರಿ ಮೇಡ್ ಪಿಸ್ಟಲ್ ಇದೆ ವಿತ್ 4 ರೌಂಡ್ಸ್ ಅದು ಸೀಸ್ ಆಗಿದೆ. ಇದು ಒಬ್ಬ ರೋಷನ್, ಒಬ್ಬ ಅಕ್ಯೂಸ್ಡ್. ಆ ಅಕ್ಯೂಸ್ಡು ಹಳೆ ಕೂಡ ಕೆಲವು ಕೇಸಸ್ ಇದೆ ಅವನ ಮೇಲೆ. ಪರ್ಟಿಕ್ಯುಲರ್ ಅಕ್ಯೂಸ್ ಅವರು ಮಧ್ಯಪ್ರದೇಶದಿಂದ ಇದು ಆರ್ಮ್ಸ್ ಅವರು ಪರ್ಚೇಸ್ ಮಾಡಿದ್ದಾರೆ ಅಂತ ನಮ್ಮ ಇಲ್ಲಿವರೆಗೆ ಮಾಹಿತಿ ಬಗ್ಗೆ ಗೊತ್ತಾಗಿದೆ. ಮಧ್ಯಪ್ರದೇಶದಲ್ಲಿ ಯಾರು ಕೊಟ್ಟಿದ್ದಾರೋ ಅವ್ರದ್ದು ಕೂಡ ಹೆಸರು ಗೊತ್ತಾಗಿದೆ. ಅದು ನಾವು ನಮ್ಮ ಟೀಮ್ ಅವರು ಸಂಬಂಧಪಟ್ಟಲ್ಲಿ ಪೊಲೀಸ್ ಜೊತೆಗೆ ಟಚಲ್ಲಿದ್ದಾರೆ ಮತ್ತು ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಇನ್ನೂ ಏನೋ ಬೇರೆ ವೆಪನ್ಸ್ ಕೊಟ್ಟಿರ್ಬೋದು. ಸದ್ಯಕ್ಕೆ ಒಂದು ವೆಪನ್ ಸೀಸ್ ಆಗಿದೆ. ಇದು ಲಾಸ್ಟ್ ವೀಕ್ ಕೂಡ ಒಂದು ಸೀಸ್ ಆಗಿತ್ತು. ಅದೇ ಇನ್ವೆಸ್ಟಿಗೇಷನ್ಲಿ ನೋಡಿದರೆ ಇನ್ನೊಂದು ವೆಪನ್ ಸಿಕ್ಕಿದೆ. ಯಾವುದು ಅಫೆನ್ಸಲ್ಲಿ ಇದುವರೆಗೆ ಯೂಸ್ ಆಗಿಲ್ಲ, ಆದರೆ ಇದು ಯಾಕೆ ಈ ಥರ ಆಯಿತು ಅಂತ ಅದ್ರ ಬಗ್ಗೆ ನಾವು ವೆರಿಫೈ ಮಾಡ್ತಾ ಇದ್ದೀವಿ ಟೀಮ್. ಚಲೋ, ಥ್ಯಾಂಕ್ ಯು. ಇನ್ನೊಂದು ಕೇಸಲ್ಲಿ ಸೌತ್ ಡಿವಿಷನ್ ಸಿದ್ದಾಪುರ ಪೊಲೀಸ್ ಸ್ಟೇಷನಲ್ಲಿ ಒಂದು ಸೀಸರ್ ಆಗಿದೆ 750 kg ಆಫ್ ಸ್ಯಾಂಡಲ್ವುಡ್, ವರ್ತ್ ಅರೌಂಡ್ 1.2 crores. ಇದರಲ್ಲಿ ಒಂದು ಮಹೀಂದ್ರಾ ವೆಹಿಕಲ್ ಮತ್ತು ಒಂದು ಮಹೀಂದ್ರಾ XUV, ಇನ್ನೊಂದು ಮಹೀಂದ್ರಾ ಪಿಕಪ್ ವೆಹಿಕಲ್, 2 ಗಾಡಿ ಸೀಸ್ ಆಗಿದೆ. ಟೋಟಲ್ ವ್ಯಾಲ್ಯೂ ಅರೌಂಡ್ 1.2 crores ಇದೆ. 1.1 crore 12 lakhs ಇದೆ. ಇದರಲ್ಲಿ 4 ಜನ ಆರೋಪಿಯವರು ಸಿಕ್ಕಿದ್ದಾರೆ. ಅವ್ರದ್ದು ಲಿಂಕ್ಸ್ ಕೇರಳ ಸ್ಟೇಟಿಂದ ಬರ್ತಾ ಇದೆ, ಆಂಧ್ರ ಸ್ಟೇಟಿಂದ ಬರ್ತಾ ಇದೆ. ಜೊತೆಗೆ ಈ 4 ಜನ ಯಾರು ಈ ಪರ್ಟಿಕ್ಯುಲರ್ ಬ್ಯಾಂಗ್ಳೂರ್ಗೆ ಯಾಕೆ ತೊಗೊಂಡು ಬಂದಿದ್ರು ಅದರ ಬಗ್ಗೆ ಅವ್ರು ವೆರಿಫೈ ಮಾಡ್ತಾ ಇರೋ ಯಾವುದು ಲಿಂಕ್ ಸಿಗ್ತಾ ಇಲ್ಲ. ಬಟ್ ಬ್ಯಾಂಗ್ಳೂರ್ಗೆ ಯಾಕೆ ತಂದಿದ್ರು ಅದರ ಬಗ್ಗೆ ಸ್ವಲ್ಪ ಒಂದು ಸೀರಿಯಸ್ ಇಶ್ಯೂ ಇದೆ. ಸೊ ದ್ಯಾಟ್ ವಿ ಹ್ಯಾವ್ ಟೋಲ್ಡ್ ಅವರ್ ಟೀಮ್ ಟು ಫೈಂಡ್ ಔಟ್. ಟೋಟಲ್ 2 ಗಾಡಿ ಮತ್ತು 750 kg ಇದು ಸ್ಯಾಂಡಲ್ವುಡ್ ಲಾಗ್ ಸಿಕ್ಕಿದೆ. ಇದು ಕನ್ಸೀಲ್ ಮಾಡ್ಕೊಂಡಿದ್ರು ನಮ್ಮ ಇದು ವೆಹಿಕಲ್ ಮಹೇಂದ್ರ ಬೊಲೆರೋ ಏನೋ ಪಿಕಪ್ ಗಾಡಿ ಇದೆ, ಅದರಲ್ಲಿ ಕನ್ಸೀಲ್ ಮಾಡಿ ಬೇರೆ ಬೇರೆ ಐಟಮ್ಸಲ್ಲಿ ಕನ್ಸೀಲ್ ಮಾಡಿ ತೊಗೊಂಡು ಬಂದಿದ್ರು ನಮ್ಮ ಟೀಮ್. Okay, thank you. Yes, Riga? Finance partners. Is there any personal officials also involved in the, because the decode, enterprise decode is very. No, ನೀವು ನಿಮಗೆ ನಾವು ಫುಲ್ ಹೇಳಬೇಕಾ ಅಥವಾ ಪರ್ಟಿಕ್ಯುಲರ್ ಆನ್ಸರ್ ಹೇಳ? ಒಂದು CCB wing has detected a case which is registered in the cybercrime police station in the headquarters, wherein 49 crores worth of amount was transacted in a short span of 2.5 hours, and in which 2 accused have been arrested. Another 2 names details we have got. They are Indians, but they are based in Dubai. They have taken help of hackers from Hong Kong, and they have diverted to more than 656 accounts. The total amount which we have recovered right now is 10 crores from these 656 accounts. In our investigation, we are coming to know more details. So more than 3,000 accounts are there, which we have taken suitable legal action, and we are hopeful we will recover that also, because this particular finance company was giving loans up to 5 lakhs through an app. That particular app was hacked by the this accused. So it had to go to multiple accounts. So we have detected this case, and it's a unique case in the sense that such cases have happened, but detection was very poor. But in our case, we have detected the case, and we are hopeful of going to the depth of this case, who are the main accused. It's looking like big rockets, sir, because is there any background? Background of these accused we have verified. We don't have right now details,
but we are in touch with the other organizations, which investigating agencies which deal with such cases, and we will try to find out, because virtual server has been used, so naturally they must have done something else also. ಡಿ ಜೆ ಅಲ್ಲಿ ಇನ್ಸ್ಪೆಕ್ಟರ್ ಮೇಲೆ ಒಂದು ಕಂಪ್ಲೇಂಟ್ ಆಗಿ ಕೇಸ್ ರಿಜಿಸ್ಟರ್ ಆಗಿದೆ, ಮತ್ತು ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಮತ್ತು ASI ಅವರಿಬ್ಬರು ಸಸ್ಪೆಂಡ್ ಆಗಿದ್ದಾರೆ. ಎಸ್. ಓಕೆ, ಥ್ಯಾಂಕ್ ಯು.